ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಚಾನಲ್ ವ್ಲಾಗ್ನಲ್ಲಿ ನಾವು ಚಾಂದ್ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ನಮ್ಮ ಮನೆಯವರು ಇವತ್ತು ಬರೋತ್ತಿಗೆ ಚಾಂದ್ ಫಿಶ್ ತೊಗೊಬಂದಿದ್ರು. ಅದನ್ನು ಬರುವಾಗಲೇ ಕ್ಲೀನ್ ಮಾಡಿಸ್ಕೊಬಂದಿದ್ರು. ನಾನು ಜಸ್ಟ್ ವಾಶ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಈಗ ಖಾರ ರೆಡಿ ಮಾಡಲಿಕ್ಕೆ ನಾನು ಒಂದು ಬೌಲಿಗೆ ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ಬಿಸಿನೀರು ಜೊತೆಗೆ ಸ್ವಲ್ಪ ಹುಳಿಯನ್ನು ಸ್ವಲ್ಪ ಹೊತ್ತು ಸೋಕ್ ಮಾಡಿ ಇಟ್ಟು ಅದನ್ನು ಚೆನ್ನಾಗಿ ಕಲಸಿ ಹುಳಿ ಮತ್ತು ನೀರನ್ನು ಎರಡನ್ನೂ ಬೇರ್ಪಡಿಸಿದ್ದೀನಿ. ನಮಗೆ ಜಸ್ಟ್ ಇದಕ್ಕೆ ಹುಳಿ ನೀರು ಬೇಕಾಗುತ್ತೆ ಅಷ್ಟೇ. ಜೊತೆಗೆ ಖಾರ ರೆಡಿ ಮಾಡಲಿಕ್ಕೆ ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೀನಿ. ಫಸ್ಟಿಗೆ ನಾನು 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿದೆ. ಕ್ವಾಂಟಿಟಿ ಕಮ್ಮಿ ಆಯಿತು ಅಂತ ಇನ್ನೊಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಜೊತೆಗೆ 1 ಸ್ಪೂನ್ ಕಾರ್ನ್ಫ್ಲೋರ್ ಪೌಡರ್ ಹಾಗೂ 1 ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಗೂ 1 ಸ್ಪೂನ್ ಅರಿಶಿಣ ಪೌಡರ್, 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ 1 ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ತೆಗೆದುಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಖಾರ ಯಾವ ಬಣ್ಣಕ್ಕೆ ಬಂದಿದೆ ಅಂಥೇಳಿ. ಖಾರವನ್ನು ಇಷ್ಟೇ ತಿಕ್ಕಾಗಿ ಮಾಡಬೇಕು. ತುಂಬ ನೀರಾಗಿದ್ದರೆ ಖಾರ ಮೀನಿಗೆ ಹಿಡ್ಕೊಳ್ಳೋದಿಲ್ಲ. ನೀವು ನೋಡ್ತಾ ಇರ್ಬೋದು ನಾನು ಫಿಶನ್ನೆಲ್ಲ ಅದರೊಳಗೆ ಹೇಗೆ ಅದ್ದಿ ತೆಗೆದು ಹಾಕ್ತಾಯಿದ್ದೀನಿ ಅಂತ. ನಾನು ಈ ಫಿಶನ್ನು ಅದರೊಳಗೆ ಡೀಪಾಗಿ ಅದ್ದಿ ಅದನ್ನು ಸಪ್ರೇಟ್ ಒಂದು ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ. ಇದಿಷ್ಟು ಫ್ರೈಯನ್ನು ಹೀಗೆ ಮಾಡಿ ಸಪ್ರೇಟಾಗಿ ನಾನು ತೆಗೆದಿಟ್ಕೋತಾ ಇದ್ದೀನಿ. ಇದು ಹೀಗದ್ದಿ ನಾನೊಂದು ಹಾಫ್ ಆನ್ ಅವರ್ ಇದನ್ನು ಬಿಟ್ಟು ಫಿಶ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತೀನಿ. ಯಾಕಂದರೆ ಇದಕ್ಕೆ ಉಪ್ಪು ಖಾರ ಇದು ಹುಳಿ ಇದೆಲ್ಲದು ಚೆನ್ನಾಗಿ ಮಾಡಿ ಹಿಡ್ಕೊಂಡಿರುತ್ತೆ. ಆಗ ತಿನ್ನಲಿಕ್ಕೂ ಟೇಸ್ಟ್ ಆಗುತ್ತೆ. ನಾವು ಅದ್ದಿ ಕೂಡಲೇ ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡಿದರೆ ಅದಕ್ಕೆ ಉಪ್ಪು ಖಾರ ಅಷ್ಟೊಂದು ಹಿಡ್ದಿರೋದಿಲ್ಲ. ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ರೆಡಿ ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು ನಾನು ಅಷ್ಟು ಫಿಶ್ಶಿಗೆ ಹಾಕಿದ್ದೀನಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈಗ ಫಿಶ್ ಫ್ರೈ ಮಾಡಲಿಕ್ಕೆ ನಾನೊಂದು ತವಾ ತೊಗೊಂಡಿದ್ದೀನಿ. ತವಾ ತೊಗೊಂಡು ಗ್ಯಾಸ್ ಮೇಲಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ನಾನು ಫಿಶ್ ಫ್ರೈ ಮಾಡ್ತೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಮೇಲೆ ಸವರ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಯಾವಾಗಲೂ ಫಿಶ್ ಫ್ರೈ ಮಾಡೋದಾಗಲಿ ಎಣ್ಣೆ ಅಡುಗೆಗಾಗಲಿ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಹಾಗೂ ನಾವು ಫಿಶ್ ಫ್ರೈ ಮಾಡುವಾಗ ಬಾಳೆಲೆ ಮೇಲೆ ಮಾಡೋದ್ರಿಂದ ಬಾಳೆ ಎಲೆ ತೆಗೆದುಕೊಂಡಿದ್ದೀನಿ. ನೀವು ನೋಡ್ತಾ ಇರಬಹುದು. ಈಗ ಬಾಳೆ ಎಲೆ ಮೇಲೆ ನಾನು ಕೊಬ್ಬರಿ ಎಣ್ಣೆಯನ್ನು ಮತ್ತಷ್ಟು ಸವರ್ತೀನಿ. ಎಣ್ಣೆ ಕಮ್ಮಿ ಯೂಸ್ ಮಾಡುವವರು ಹಾಗೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಆಯಿಲ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆಯನ್ನು ಬಾಳೆಲೆಗೆ ಹಚ್ತಾ ಇದ್ದೀವಿ. ನೋಡ್ಬೋದು ಬಾಳೆಲೆ ಮೇಲೆ ಹಚ್ಚಿದ ಮೇಲೆ ಹೇಗೆ ಬಾಳೆಲೆ ಬಾಡಿ ಹೋಗಿದೆ ಅಂತ. ಈಗ ಬಾಳೆ ಎಲೆ ಕಾದು ಎಣ್ಣೆ ಎಲ್ಲ ಕಾದ ನಂತರ ನಾನು 2 ಫಿಶನ್ನು ತವಾ ಮೇಲೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರಬಹುದು. ಈಗಲೇ ನೋಡಲಿಕ್ಕೆ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಉಂಟು. ಈಗ ಬಾಳೆ ಎಲೆ ಮೇಲೆ ನಮ್ಮ ಫಿಶ್ ಬೇಯ್ತಾ ಇದೆ. ಇದನ್ನು ಸ್ವಲ್ಪ ಹಬೆಯಲ್ಲೇ ಬೇಯಲಿ ಅಂತ ಹೇಳಿ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಹೇಗೆ ಬೇಯ್ತಾ ಇದೆ ಅಂತ. ಈಗ ನೋಡುವಾಗಲೇ ನಮ್ಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಇದೇ ರೀತಿಯ ನನ್ನ ಇನ್ನಷ್ಟು ನನ್ನ ವೀಡಿಯೋಗಳಿಗಾಗಿ ಅಡುಗೆ ವೀಡಿಯೋಗಳಿಗಾಗಿ ನನ್ನ ಸಪೋರ್ಟ್ ಮಾಡಿ. ನೋಡ್ತಿರ್ಬೋದು ಫಿಶ್ ಫ್ರೈ ಯಾವ ರೀತಿ ರೆಡಿಯಾಗಿದೆ ಅಂತ. ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ಅಡುಗೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.